ಹೋಗೋಣ. ಓವರ್ ಟು ಡಾಕ್ಟರ್ ಅಪರ್ಣಾ. ಮೊದಲನೇದಾಗಿ ಈ ಕ್ಯಾನ್ಸರ್ ಅಂದ್ರೆ ಏನು, ಈ ಕ್ಯಾನ್ಸರ್ನ ಮುಖ್ಯ ಲಕ್ಷಣಗಳೇನು ಅನ್ನೋದನ್ನ ತಿಳಿಸ್ಕೊಡ್ತೀರಾ? ಖಂಡಿತ ಮೇಡಮ್, ನಮಸ್ಕಾರ. ಇಂಥ ಒಳ್ಳೆ ಅವಕಾಶ ನನಗೆ ಕಲ್ಪಿಸ್ಕೊಟ್ಟಿದ್ದಕ್ಕೆ ಡಾಕ್ಟರ್ ವೀಣಾ ಭಟ್ ಮೇಡಮ್ಗೂ ಮತ್ತೆ ಕಸೋಗ ಸಂಸ್ಥೆಗೂ ನಾನು ಚಿರಋಣಿಯಾಗಿರ್ತೇನೆ. ಮತ್ತೆ ನೀವು ಮಾಡ್ತಾ ಇರೋಂಥ ಇಂಥ ಜಾಗೃತಿ ಮೂಡಿಸೋಂಥ ಕಾರ್ಯಕ್ರಮಗಳು ಇನ್ನೂ ಚೆನ್ನಾಗಿ ಮೂಡಿ ಬರ್ಲಿ. ಮುಂಬರುವ ದಿನಗಳಲ್ಲಿ ಇದಕ್ಕೆ ಇನ್ನೂ ಚೆನ್ನಾಗಿರೋಂಥ ಪ್ರೋಗ್ರಾಮ್ಸ್ ನೀವು ಮಾಡ್ತಾ ಇರಿ ಅಂತ ಹಾರೈಸ್ತೀನಿ. ಮತ್ತೆ ನೀವು ಕೇಳಿದ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಈ ಕ್ಯಾನ್ಸರ್ ಅಂದ್ರೆ ಏನು ಮತ್ತೆ ಇದರ ಲಕ್ಷಣಗಳೇನು ಅನ್ನೋದನ್ನ ಪ್ರತಿಯೊಬ್ರು ತಿಳ್ಕೊಂಡಿದ್ರೆ ಒಳ್ಳೇದಾಗತ್ತೆ. ನೀವ್ ಹೇಳ್ದಾಗೆ ಎಷ್ಟೋ ಪೇಷಂಟ್ಸ್ ನಮ್ಮ ಹತ್ರ ಬರ್ತಾರೆ. ಸ್ತನದಲ್ಲಿ ಗಂಟು ಅವ್ರಿಗೆ ಸುಮಾರು ತಿಂಗಳುಗಳಿಂದನೇ ಅವರು ನೋಡ್ಕೊಂಡಿರ್ತಾರೆ. ಆದ್ರೆ ಆಮೇಲೆ ಕ್ಯಾನ್ಸರ್ ಅಂತ ಮುಂದೆ ಒಂದು ಟೈಮಲ್ಲಿ ಗೊತ್ತಾದಾಗ, ಅಯ್ಯೋ ಮೇಡಮ್, ಈ ಗಂಟು ಕ್ಯಾನ್ಸರ್ ಇಂದ ಬಂದಿದೆ ಅಂತ ನನಗೆ ಗೊತ್ತಿದ್ದಿದ್ರೆ ನಾನ್ 3 ತಿಂಗಳ ಹಿಂದೆನೆ ನಿಮ್ಮ ಹತ್ರ ಬರ್ತಾ ಇದ್ದೆ ಅಂತ ಹೇಳ್ತಾರೆ. ಸೊ ಈ ತರ ಜಾಗೃತಿ ಇಲ್ಲದೆ ಇರೋದ್ರಿಂದ ತುಂಬಾ ಲೇಟ್ ಸ್ಟೇಜಸ್ ಅಲ್ಲಿ, ಅಂದ್ರೆ ನಾವು ಆರಂಭಿಕ ಹಂತಗಳಲ್ಲಿ ಕ್ಯಾನ್ಸರ್ನ ಮಿಸ್ ಮಾಡ್ಕೋತಾ ಇದ್ದೀವಿ. ಮತ್ತೆ 3ನೇ ಹಂತ 4ನೇ ಹಂತದಲ್ಲಿ ನಾವು ಕ್ಯಾನ್ಸರ್ಗಳನ್ನ ಪತ್ತೆ ಮಾಡ್ತಾ ಇದ್ದೀವಿ. ಸೊ ನಾನು ಈ ಕ್ಯಾನ್ಸರ್ ಏನು ಅಂತಂದ್ರೆ, ಕ್ಯಾನ್ಸರ್ ಒಂದು ಮಿತಿ ಮೀರಿದ ಬೆಳವಣಿಗೆ. ಅಂದ್ರೆ ನಮ್ಮ ಬಾಡಿಲಿ ಒಂದು ಬ್ಯಾಲೆನ್ಸ್ ಇರುತ್ತೆ. ಈ ಜೀವಕಣಗಳು, ಜೀವಕೋಶಗಳು ಡಬಲ್ ಆಗ್ತಾ ಇರುತ್ತೆ ಕೆಲವು ಜಾಗದಲ್ಲಿ. ಈಗ ಸಪೋಸ್ ಏನಾದ್ರು ರಿಪೇರಿ ಕೆಲಸ ಇದೆ ಅಂದ್ರೆ, ನಾವು ಬಿದ್ದು ಕೈ ಗಾಯ ಮಾಡ್ಕೊಂಡು ಕೈ ತರ್ಚ್ಕೊಂಡ್ವಿ ಅಂದ್ರೆ ಅಲ್ಲಿ ಹೊಸ ಜೀವಕೋಶಗಳು ಹುಟ್ಕೊಳ್ಳುತ್ತವೆ. ಗಾಯ ವಾಸಿ ಆದ್ಮೇಲೆ ಆ ಜೀವಕೋಶಗಳು ಬೆಳವಣಿಗೆ ಸ್ಟಾಪ್ ಆಗತ್ತೆ ಆಟೋಮ್ಯಾಟಿಕ್ ಆಗಿ. ಇದು ನಾರ್ಮಲ್ ಆಗಿ ಜೀವಕೋಶಗಳು ಸತ್ತಾಗ ಹೊಸ ಜೀವಕೋಶಗಳು ಹುಟ್ಕೊಳ್ಳಕ್ಕೆ ಒಂದು ಮೆಕ್ಯಾನಿಸಮ್ ಇರುತ್ತೆ. ಆದ್ರೆ ಈ ಕ್ಯಾನ್ಸರ್ ಉಂಟಾಗೋ ಸಮಯದಲ್ಲಿ ಜೀವಕೋಶಗಳು ಮಿತಿ ಮೀರಿ ಒಂದ್ ಬ್ರೇಕೇ ಇಲ್ದ ಹಾಗೆ ಅತಿಯಾಗಿ ಡಬಲ್ ಆಗ್ತಾ ಹೋಗುತ್ತೆ. ಒಂದು ಜೀವಕೋಶ 2 ಆಗತ್ತೆ, 2 4 ಆಗತ್ತೆ. ಹೀಗೆ ಅದು ತುಂಬಾ ಮಿತಿ ಮೀರಿ ಬೆಳವಣಿಗೆ ಆಗ್ತಾ ಹೊರಟೋಗತ್ತೆ. ಅದು ಏನಾಗತ್ತೆ, ಕ್ಯಾನ್ಸರ್ ರೂಪದಲ್ಲಿ ಕಾಣಿಸ್ಕೊಳತ್ತೆ. ಸೊ ನಮ್ಗೆ ಅದು ಹೇಗೆ ಗೊತ್ತಾಗತ್ತೆ, ಏನು ಲಕ್ಷಣಗಳು ಈ ಕ್ಯಾನ್ಸರ್ನ ಲಕ್ಷಣಗಳು ಅಂತಂದ್ರೆ, ನಾನ್ ನಿಮ್ಗೆ ಇವತ್ತು 2 ಇಂಪಾರ್ಟೆಂಟ್ ಲಕ್ಷಣಗಳ ಬಗ್ಗೆ ಹೇಳ್ತೀನಿ. ಒಂದು, ಗಂಟು ಕಾಣಿಸ್ಕೊಳ್ಳೋದು. ನಾನು ಹೇಳ್ದೆ, ಈ ಕ್ಯಾನ್ಸರು ಒಂದು ಮಿತಿ ಮೀರಿದ ಬೆಳವಣಿಗೆ. ಅತಿಯಾಗಿ ಅದು ಬೆಳ್ಕೊಳ್ತಾ ಹೋದಾಗ ಅದು ಕ್ಯಾನ್ಸರ್ ಗೆಡ್ಡೆ ರೂಪದಲ್ಲಿ ನಮ್ಗೆ ಕಾಣಿಸ್ಕೊಳ್ಳುತ್ತೆ. ಸೊ ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಗೆಡ್ಡೆ ಕಾಣಿಸ್ಕೊಳ್ಳಿ, ಅದು ಕ್ಯಾನ್ಸರ್ನ ಲಕ್ಷಣ ಇರ್ಬೋದು. ಸೊ ಏನಾಗ್ಬೋದು, ಕತ್ತಲ್ಲಿ ಕುತ್ತಿಗೆಯಲ್ಲಿ ಗಡ್ಡೆ ಕಾಣಿಸ್ಬೋದು, ಅಥವಾ ಅವ್ರಿಗೆ ಸ್ತನದಲ್ಲಿ ಗಡ್ಡೆ ಇರ್ಬೋದು, ಕಂಕ್ಳಲ್ಲಿ ಗಡ್ಡೆ ಇರ್ಬೋದು, ಅಥವಾ ತೊಡೆ ಸಂದಿ ಗಡ್ಡೆ ಇರ್ಬೋದು, ಹೊಟ್ಟೆಯಲ್ಲಿ ಗಡ್ಡೆ ಇರ್ಬೋದು. ಸೊ ನಮ್ ದೇಹದ ಯಾವುದೇ ಭಾಗದಲ್ಲಿ ಗಡ್ಡೆ ಕಾಣಿಸ್ಕೊಂಡ್ರು ಅದು ಕ್ಯಾನ್ಸರ್ ಇಂದ ಇರಬಹುದು. ಮತ್ತೆ ಕ್ಯಾನ್ಸರ್ದು ಇನ್ನೊಂದು ವಿಶಿಷ್ಟ ಸ್ವಭಾವ ಏನು ಅಂತಂದ್ರೆ, ಕ್ಯಾನ್ಸರು ಹುಟ್ತಾ ಇರೋವಾಗ, ಅದು ಬೆಳೀತಾ ಇರೋವಾಗ ಆರಂಭಿಕ ಹಂತಗಳಲ್ಲಿ ಅದು ಯಾವ ತೊಂದರೆನೂ ಕೊಡಲ್ಲ. ಅದು ಪೇಷಂಟ್ ಜೊತೆಗೇನೆ ನಮ್ಮ ದೇಹದ ಒಳಗೇನೆ ಮೆಲ್ಲಿಗೆ ಬೆಳ್ಕೊತಾ ಹೋಗುತ್ತೆ. ನಮ್ಗೆ ಏನು ತೊಂದರೆ ಉಂಟು ಮಾಡಲ್ಲ. ಸೊ ಕತ್ತಲ್ಲಿ ಗಂಟು ನೋಡ್ಕೊಂಡಿರ್ತಾರೆ ಪೇಷಂಟ್ಸು, 1-2 ತಿಂಗಳು ಮುಂಚೆನೆ ನೋಡ್ಕೊಂಡಿರ್ತಾರೆ. ಆದ್ರೆ ನೋವಿಲ್ಲ, ಅದರಿಂದ ಅವ್ರಿಗೇನು ತೊಂದರೆ ಆಗ್ತಾ ಇಲ್ಲ, ಆರಾಮಾಗಿ ಊಟ ಮಾಡ್ಕೊಂಡು ಓಡಾಡ್ಕೊಂಡಿರ್ತಾರೆ. ನಮ್ಮ ಜನರಲ್ಲಿ ಒಂದು ಫೀಲಿಂಗ್ ಏನಂದ್ರೆ, ಕ್ಯಾನ್ಸರ್ ಅಂದ್ರೆ ಪೇಷಂಟು ತುಂಬಾ ಸೀರಿಯಸ್ ಆಗಿರ್ತಾರೆ, ಅವ್ರಿಗೆ ಊಟ ಸೇರಲ್ಲ, ಅವರು ವೆಯ್ಟ್ ಲಾಸ್ ಆಗ್ತಾ ಇರ್ತಾರೆ, ಹಾಸಿಗೆ ಹಿಡ್ದಿರ್ತಾರೆ, ಅಂಥವ್ರು ಕ್ಯಾನ್ಸರ್ ಪೇಷಂಟು ಅನ್ನೋ ತರ ಒಂದು ಇದಿರುತ್ತೆ, ಮನೋಭಾವ ಇರುತ್ತೆ. ಆದ್ರೆ ಕ್ಯಾನ್ಸರು ಅರ್ಲಿ ಸ್ಟೇಜಸ್ ಅಲ್ಲಿ, ಆರಂಭಿಕ ಹಂತಗಳಲ್ಲಿ ಯಾವುದೇ ಲಕ್ಷಣನೂ ಇರಲ್ಲ, ಬರೀ ಗಡ್ಡೆ ಒಂದೇ ಕಾಣಿಸ್ಕೊಂಡ್ಬಿಡುತ್ತೆ. ಅವಾಗ ಏನಾಗುತ್ತೆ, ಸ್ತನದಲ್ಲಿ ಗಡ್ಡೆ ನೋಡ್ಕೊಂಡ್ರು ಸಹ ಅದಕ್ಕೆ ಡಾಕ್ಟರ್ ಹತ್ರ ಬರೋದೇ ಇಲ್ಲ ಪೇಷಂಟು. ಸೊ ವೀಕ್ಷಕರೇ, ನೀವು ಇದಂತೂ ಖಂಡಿತ ಜ್ಞಾಪಕ ಇಟ್ಕೊಂಡಿರಿ. ನಿಮ್ ದೇಹದ ಯಾವುದೇ ಭಾಗದಲ್ಲಿ ಗಡ್ಡೆ ಕಾಣಿಸ್ಕೊಂಡ್ರು ಅದು ಕ್ಯಾನ್ಸರ್ ಇರ್ಬೋದು. ನಮ್ಗೆ ನೋವಿಲ್ಲ, ನಾವು ಚೆನ್ನಾಗಿ ಓಡಾಡ್ಕೊಂಡಿದೀವಿ, ಊಟ ಮಾಡ್ಕೊಂಡಿದೀವಿ, ನಮ್ಗೆ ಕ್ಯಾನ್ಸರ್ ಬರೋದು ಸಾಧ್ಯ ಇಲ್ಲ ಅಂತ ಖಂಡಿತ ಅನ್ಕೋಬೇಡಿ. ಗಡ್ಡೆನ ಖಂಡಿತ ಡಾಕ್ಟರ್ ಹತ್ರ ಒಂದ್ಸತಿ ಹೋಗಿ ತೋರ್ಸ್ಕೊಂಬನ್ನಿ. 2ನೇ ಇಂಪಾರ್ಟೆಂಟ್ ಲಕ್ಷಣ ಏನು ಅಂತಂದ್ರೆ, ಬ್ಲೀಡಿಂಗು. ನಮ್ ದೇಹದ ಯಾವುದೇ ಭಾಗದಿಂದ ಒಂದು ಸ್ವಾಭಾವಿಕವಾಗಿರೋ ಅಲ್ಲದೆ ಇರೋಂತ ಬ್ಲೀಡಿಂಗು, ಅಂದ್ರೆ ನಮ್ಗೆ ಮೂಗಲ್ಲಿ ಬ್ಲಡ್ ಬರೋದು, ಕೆಮ್ಮದಾಗ ಕಫದಲ್ಲಿ ಬ್ಲಡ್ ಬರೋದು,
ವಾಂತಿ ಆದಾಗ ಅದರಲ್ಲಿ ಬ್ಲಡ್ ಇರ್ಬೋದು, ಅಥವಾ ನಮ್ಮ ಮಹಿಳೆಯರಲ್ಲಿ ಈ ಋತುಸ್ರಾವ ನಾರ್ಮಲ್ ಆಗಿ ಏನು ಮೆನ್ಸ್ಟ್ರಿಯಲ್ ಸೈಕಲ್ಸ್ ಆಗ್ತಾ ಇರತ್ತೆ, ತಿಂಗಳು ತಿಂಗಳು ಆಗ್ತಾ ಇರೋಂಥ ಪೀರಿಯಡ್ಸು ಅತಿಯಾಗಿ ಆಗ್ತಾ ಇದೆ, ತುಂಬಾ ಅತಿಯಾಗಿ ಆಗ್ತಾ ಇದೆ, ಅಥವಾ 2 ಸೈಕಲ್ ಮಧ್ಯದಲ್ಲೆಲ್ಲ ಬ್ಲೀಡಿಂಗ್ ಆಗ್ತಾ ಇದೆ. ಈ ತರ ಯಾವುದೇ ಒಂದು ಅನಿಯಮಿತ ರಕ್ತಸ್ರಾವ ಆಗ್ತಾ ಇದ್ರೆ ಅದು ಕ್ಯಾನ್ಸರ್ನ ಲಕ್ಷಣ ಇರ್ಬೋದು. ಮತ್ತೆ ಲೆಟ್ರಿನ್ ಅಲ್ಲಿ ಬ್ಲಡ್ ಬಂದ್ರೆ ಯೂಶಲಿ ಅದನ್ನ ಪೈಲ್ಸು ಅಂತ ಒಂದು ಹಳ್ಳಿ ಮದ್ದು, ಮನೆ ಮದ್ದು ಮಾಡೋ ಅಂತದ್ನ ನಾವು ನೋಡ್ತೀವಿ. ಅದು ಗುದದ್ವಾರದ ಕ್ಯಾನ್ಸರ್ ಇರ್ಬೋದು. ಸೊ ನಮ್ ದೇಹದ ಯಾವುದೇ ಭಾಗದಲ್ಲಿ ಬ್ಲೀಡಿಂಗ್ ಕಾಣಿಸ್ಕೊಂಡಾಗ ಅದನ್ನ ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು, ಮತ್ತೆ ಡಾಕ್ಟರ್ ಹತ್ರ ತೋರಿಸ್ಲೇಬೇಕು. ರಾಜಲಕ್ಷ್ಮಿ,